45 ಲಕ್ಷ ಕೊಟ್ಟರೆ ಸಾಕು ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸುತ್ತೇವೆಂದು ವಂಚಿಸಿದ ದಾಬಸ್ಪೇಟೆಯ ಆರೋಗ್ಯ ಭಾರತಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಯೋಗೇಂದ್ರ ಎಂಬುವರನ್ನು ದಾಬಸ್ಪೇಟೆ ಪೊಲೀಸರು ಬಂಧಿಸಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆರೋಗ್ಯ ಭಾರತಿ ಆಸ್ಪತ್ರೆಯ ವೈದ್ಯ ಬಂಧಿತ ಚಂದ್ರಶೇಖರ್ ಮಾಡ್ತಿದ್ದಿದ್ದು ವೈದ್ಯ ವೃತ್ತಿ. ಆದರೆ ದುಡ್ಡಿನ ಆಸೆಗೆ ಕೈ ಹಾಕಿದ್ದು ಮಾತ್ರ ಮೋಸದ ಕೆಲಸಕ್ಕೆ. ಹೌದು, PSI ಕೆಲಸ ಕೊಡಿಸುವುದಾಗಿ ವ್ಯಕ್ತಿ ಬಳಿ 45 ಲಕ್ಷ ಕಿತ್ತ ಈ ಐನಾತಿ ಡಾಕ್ಟರ್ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಟಾರ್ಗೆಟ್ ಮಾಡಿ ಕೆಲಸದ ಆಮಿಷ ಒಡ್ಡುತ್ತಿದ್ದ. ಹಲವರಿಗೆ ಸರ್ಕಾರಿ ಕೆಲಸ ಕೊಡಿಸುತ್ತೇನೆಂದು ಸುಳ್ಳು ದಾಖಲಾತಿಗಳನ್ನು ತೋರಿಸಿ ನಂಬಿಕೆ ಬರುವಂತೆ ಮಾಡುತ್ತಿದ್ದ. ದಾಬಸ್ಪೇಟೆಯಲ್ಲಿ ಆರೋಗ್ಯ ಭಾರತಿ ಆಸ್ಪತ್ರೆ ನಡೆಸುತ್ತಿದ್ದ ಡಾಕ್ಟರ್ ಚಂದ್ರಶೇಖರ್ ಬಿಲ್ಲಿನಕೋಟೆ ಗ್ರಾಮದ ಅನಿಲ್ ಕುಮಾರ್ ಎಂಬುವವರಿಗೆ ಇದೇ ರೀತಿ ಹೇಳಿ ವಂಚಿಸಿದ್ದಾನೆ. ಮೊದಲೇ ಹಲವು ರಾಜಕೀಯ ಮುಖಂಡರೊಂದಿಗೆ ಫೋಟೋ ತೆಗೆಸಿಕೊಂಡು ಈ ಎಲ್ಲ ಪ್ಲಾನ್ಗಳನ್ನು ಡಾಕ್ಟರ್ ಚಂದ್ರಶೇಖರ್ ಮಾಡಿದ್ದ. ಅನಿಲ್ ಕುಮಾರ್ ತನ್ನ ಬಾಮೈದ ಪುರುಷೋತ್ತಮ್ಗೆ PSI ಕೆಲಸ ಕೊಡಿಸುವಂತೆ ಡಾಕ್ಟರ್ ಚಂದ್ರಶೇಖರ್ಗೆ ಹಣ ನೀಡಿದ್ದ. ಕ್ಯಾಶ್ ಇಲ್ಲದಿದ್ದಾಗ ಅಕೌಂಟ್ಗೆ ಅನಿಲ್ ಕುಮಾರ್ನಿಂದ ಚಂದ್ರಶೇಖರ್ ಹಣ ಹಾಕಿಸಿಕೊಂಡಿದ್ದ. ಬಳಿಕ ಕೆಲಸ ಕೊಡಿಸದಿದ್ದರಿಂದ ಹಣ ವಾಪಸ್ ಕೊಡುವಂತೆ ಅನಿಲ್ ಕುಮಾರ್ ಡಾಕ್ಟರ್ ಚಂದ್ರಶೇಖರ್ ಹಿಂದೆ ಬಿದ್ದಿದ್ದ. ಈ ಮಧ್ಯೆ ವಂಚಕ ಡಾಕ್ಟರ್ ಚಂದ್ರಶೇಖರ್ಗೆ ಯೋಗೇಂದ್ರ ಎಂಬ ವ್ಯಕ್ತಿಯು ಸಾಥ್ ಕೊಟ್ಟಿದ್ದ. ಯೋಗೇಂದ್ರನನ್ನು ಸರ್ಕಾರಿ ಅಧಿಕಾರಿ ಎಂದು ಹೇಳಿ ನಂಬಿಸಿ ಹಣ ವಾಪಸ್ ಕೇಳಿದರೆ ಜಾತಿ ನಿಂದನೆ ಕೇಸ್ ಹಾಕುವ ಬೆದರಿಕೆ ಕೂಡ ಚಂದ್ರಶೇಖರ್ ಹಾಕಿದ್ದಾನೆ. ಈ ಬಗ್ಗೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅನಿಲ್ ಕುಮಾರ್ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿದ ಪೊಲೀಸರು ಇದೀಗ ಇಬ್ಬರು ವಂಚಕರನ್ನು ದಾಬಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.